ಕೆಪಿಸಿಸಿ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮವು ಜೂನ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ತೆರವಾಗಿದ್ದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸಲಿದ್ದಾರೆ. ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಹ ಅಭಿನಂದಿಸಲಾಗುತ್ತದೆ ಎಂದು ಹೇಳಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಜನರನ್ನು ಕರೆತರಬೇಕು. ಸುಮಾರು 40ಕ್ಕೂ ಹೆಚ್ಚು ಬಸ್ಗಳಲ್ಲಿ 2,000ಕ್ಕಿಂತ ಹೆಚ್ಚಿನ ಕಾರ್ಯಕರ್ತರನ್ನು ಕರೆತರಬೇಕು ಎಂದು ಹೇಳಿದರು. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು, ಭಾರಿ ಸಂಖ್ಯೆಯಲ್ಲಿ ಜನ ಸೇರಿಸಿ ಶಕ್ತಿ ಪ್ರದರ್ಶಿಸಬೇಕಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲಿಯೂ ಪಕ್ಷದ ಗೆಲುವಿಗೆ ಕಾರ್ಯಕರ್ತರು ಸಿದ್ಧರಾಗಬೇಕು ಎಂದು ಹೇಳಿದರು. ತಾಲೂಕಿನಿಂದ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ತಪ್ಪದೇ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಭಾನುವಾರ 21ನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂತನ ಸಾರಥಿಯಾಗಿ ಆಯ್ಕೆಯಾಗಿರುವಂತಹ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ ಒಂದು ರೀತಿ ಅಧಿಕಾರ ಹಸ್ತಾಂತರ ಮಾಡುವಂಥದ್ದು. ಏನು ಮಾನ್ಯ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ತಮ್ಮ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟಂತದ್ದಾಗಿದೆ. ಜೊತೆಗೆ ಈಗ ಬಿಕೆ ಹರಿಪ್ರಸಾದ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅವರಿಗೆ ಮುಂದಿನ ಕಾರ್ಯ ಸುಗಮವಾಗ್ಲಿ ಅಂತೇಳಿ ಎಲ್ಲರೂ ಸಹ ಒಂದು ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ. ಜೊತೆಗೆ ಈ ರಾಜ್ಯದ ಒಂದು ದೀನ ದಲಿತರ ಬಂದು ಎಲ್ಲರಿಗೂ ಸಹ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂತ ಸಿದ್ದರಾಮಯ್ಯ ಸಾಹೇಬರು ಸಹ ಒಂದು ಸುಲಲಿತವಾಗಿ ಎಲ್ಲೂ ಸಹ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿರುವಂತದ್ದು. ಅದು ಅವ್ರಿಗೂ ಸಹ ಒಂದು ಧನ್ಯವಾದನ ಕೃತಜ್ಞತೆ ಸಲ್ಲಿಸಂತ ಒಂದು ಸಮಾರಂಭ. ಜೊತೆಗೆ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ಬಹುದಿನಗಳ ಕನಸು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 40 ವರ್ಷಗಳ ರಾಜಕೀಯದ ಪ್ರಯಾಣದಲ್ಲಿ ಅವರು ಸಾಕಷ್ಟು ಕಾಂಗ್ರೆಸ್ ಪಕ್ಷನ ಕಟ್ಟಿ ಸದೃಢವನ್ನಾಗಿ ಮಾಡಿರೋಂಥದ್ದು ನಾವು ನೋಡಿರೋಂಥದ್ದಾಗಿದೆ. ಜೊತೆಗೆ ಈಗ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಒಲ್ದು ಬಂದಿರೋಂಥದ್ದು. ಅವರ ಹಾದಿಯೂ ಸಹ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗ್ಲಿ, ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಇನ್ನೂ ಹೆಚ್ಚಾಗಿ ಅಧಿಕಾರ ತರಂತ ಶಕ್ತಿ ಡಿಕೆ ಶಿವಕುಮಾರ್ ಸಾಹೇಬರಿಗೂ ಸಹ ಲಭಿಸ್ಲಿ ಅಂತೇಳಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನಾವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸೇರುವಂತದ್ದು ಆಗ್ತಾ ಇದೆ. ಅವ್ರಿಗೂ ಸಹ ಶುಭ ಕೋರಂತ ಒಂದು ಶುಭ ಗಳಿಗೆ ಇದೇ 21/6/2026 ಭಾನುವಾರ ಒಂದು ಹಬ್ಬದ ವಾತಾವರಣ ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿ ಆಗ್ತಾ ಇರೋದು. ಎಲ್ಲ ನಾನು ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಸಹ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬರಂತದ್ದಾಗಬೇಕು. ನಮ್ಮ ಮುಖಂಡರಿಗೆ ಶಿಡ್ಲಘಟ್ಟದಿಂದ ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಒಂದು ಧೈರ್ಯನ ತುಂಬುವಂಥದ್ದು. ಜೊತೆಗೆ ನಮ್ಮ ಕಾರ್ಯಕರ್ತರನ್ನ, ಸ್ನೇಹಿತರನ್ನ ಎಲ್ಲರೂ ಸಹ ಈ ಕಾರ್ಯಕ್ರಮ ಕರ್ಕೊಂಡ್ಬರುವಂತದ್ದಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ವಿಶೇಷವಾಗಿ ಶಿಡ್ಲಘಟ್ಟದ ಎಲ್ಲಾ ಕಾಂಗ್ರೆಸ್ ಬಂಧುಗಳು ಹೆಚ್ಚು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡುವಂತ ಕೆಲಸ ಮಾಡ್ಲಿ ಅಂತೇಳಿ ನಾನು ಶುಭ ಕೋರಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಒಂದು ಶುಭ ಗಳಿಗೆಗೆ, ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂತೇಳಿ ನಾನು ತಮ್ಮ ಮುಖೇನ ತಮ್ಮೆಲ್ಲರಿಗೂ ಸಹ ಆತ್ಮೀಯ ಆಮಂತ್ರಣ ಮಾಡ್ತಾ ಇದ್ದೀನಿ. ಸರ್, ಎಷ್ಟು ವೆಹಿಕಲ್ಸ್ ಇಲ್ಲಿಂದ ಹೊರಡೋದಕ್ಕೆ ಪ್ಲಾನ್ ಮಾಡ್ಕೊಂಡು? ಒಂದೊಂದು ತಾಲೂಕಿಂದ 1,000ಕ್ಕೂ ಹೆಚ್ಚು, 2,000ಕ್ಕೂ ಹೆಚ್ಚು ಜನ ಬರಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವು 40ಕ್ಕೂ ಹೆಚ್ಚು ಬಸ್ಗಳನ್ನ ವ್ಯವಸ್ಥೆ ಮಾಡುವಂತದ್ದಾಗಿದೆ. ಮತ್ತೆ ವಾಲಂಟಿಯರ್ ಆಗಿ ಸಹ ನಮ್ಮ ಲೀಡರ್ಸ್ ಕಾರುಗಳಲ್ಲಿ ಬರುವಂತದ್ದು ಆಗ್ತಾ ಇದೆ. ಈ ರೀತಿ ಒಂದು ಇದನ್ನ ಮಾಡ್ಕೊಂಡಿದೀವಿ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುಮಾರು 2,000ಕ್ಕೂ ಹೆಚ್ಚು ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಕೆಪಿಸಿಸಿ ಏನು ಪದಗ್ರಹಣಕ್ಕೆ ಸೆಂಟ್ರಲ್ ಇಂದ ಅಂದ್ರೆ ನ್ಯಾಷನಲ್ ಇಂದ ಯಾರಾದ್ರೂ, ಕೇಂದ್ರದಿಂದ ಯಾರಾದ್ರೂ ಬರ್ತಾರೆ ಸರ್? ಅಲ್ಲಿಂದ ಇನ್ನ ವರಿಷ್ಠರನ್ನ ಚರ್ಚೆ ಮಾಡೋದು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಸಾಹೇಬ್ರು ಇರ್ತಾರೆ, ಅದ್ರ ಜೊತೆಗೆ ಅವರು ಎಐಸಿಸಿ ಸೆಕ್ರೆಟರಿಗಳು, ರಾಜ್ಯದ ಉಸ್ತುವಾರಿಗಳು. ಅದನ್ನ ಹೊರತುಪಡಿಸ್ತೇವೆ, ಬೇರೆ ಇನ್ಯಾರು ಇರ್ತಾರೆ ನನಗೂ ಸಹ ಮಾಹಿತಿ ಇಲ್ಲ. ಹಾಗಾಗಿ ಇನ್ನ 21 ಸಮಯ ಇರೋದ್ರಿಂದ ಮೋಸ್ಟ್ಲಿ ಇನ್ನು ಹೆಚ್ಚಿನ ನಾಯಕರು ಬರೋಂಥದ್ದು